ತಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಬರ್ತಾ ಇದ್ದಾರೆ ದೇಶದ ರಾಜಧಾನಿ ದಿಲ್ಲಿಯಿಂದ ಮಿಸ್ಟರ್ ಪ್ರವೀಣ್ ಕುಮಾರ್. ನಾವು ಈಗ ಅವ್ರನ್ನ ಸ್ವಾಗತಿಸೋಣ. ಅಲ್ಲಿ ಹಾಲಿರೋದನ್ನ ನೋಡಿದ್ರೆ ಪ್ರವೀಣ್ ಕುಮಾರ್ ಹಾಲು ಕುಡಿಯೋದಕ್ಕೆ ಹೊರಟಿದಾರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೇನ್ ಮಹಾ ನಾವು ಕಾಂಪೀಟ್ ಮಾಡ್ತೀವಿ ಅಂತ ನೀವು ಅನ್ಕೋತಾ ಇದ್ದೀರಾ. ನಾನು ಮೊದಲಿಗೆ ಹಾಗೆ ಅನ್ಕೊಂಡೆ. ಗಣೇಶ ವಿಘ್ನೇಶ್ವರ ಹಾಲು ಕುಡಿಯೋದನ್ನ ನಾವೆಲ್ಲ ನೋಡಿದೀವಿ, ಕೇಳಿದೀವಿ. ಆದರೆ ನಮ್ಮ ಶಬಾಷ್ ಇಂಡಿಯಾಗೆ ಬಂದಿರೋ ಪ್ರವೀಣ್ ಕುಮಾರ್ ತುಂಬಾನೇ ಡಿಫರೆಂಟ್. ಇವರು ಹಾಲನ್ನು ಕುಡಿತಾರೆ. ಹೇಗೆ ಗೊತ್ತಾ? ಮೂಗಿನಿಂದ ಹಾಲನ್ನು ಕುಡಿದು ಕಣ್ಣಿಂದ ಅದನ್ನು ಚಿಮ್ಮಿಸ್ತಾರೆ. ಪ್ರವೀಣ್ ಕುಮಾರ್ ಅವರ ತಂದೆಗೆ ಇದನ್ನು ಮೊದಲು ನಂಬೋದಕ್ಕೆ ಸಾಧ್ಯ ಆಗಲಿಲ್ವಂತೆ. ಆದರೆ ಪದೇ ಪದೇ ಪ್ರವೀಣ್ ಕುಮಾರ್ ಅವರು ಇದನ್ನು ಮಾಡಿ ತೋರಿಸಿದಾಗ ಅವ್ರ ತಂದೆಗೆ ಇದ್ರ ಬಗ್ಗೆ ನಂಬಿಕೆ ಬಂತಂತೆ. ಸೊ ಈಗ ನಾವು ನಂಬಬೇಕು ಅಂದ್ರೆ ಏನ್ ಮಾಡಬೇಕು? ನೋಡ್ಬೇಕು. ನೋಡೋಣ, ಬನ್ನಿ ನೋಡೋಣ ಪ್ರವೀಣ್ ಕುಮಾರ್ ಅವರ ಚಮತ್ಕಾರನ. ನೋಡೋರಲ್ಲ ಪ್ರವೀಣ್ ಹೇಗೆ ಕಾರಂಜಿ ತರ ಹಾಲನ್ನು ಚಿಮ್ಸೋದು ಅಂತ. ವಾವ್. ಪ್ರವೀಣ್ಗೆ ನಾವು ಕೇಳಿದ್ವಿ ಇದನ್ನ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಹೇಗನ್ಸುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ? ನಾನಿಲ್ಲಿ ಶೋ ಕೊಡೋದಕ್ಕೆ ಬಂದಿದ್ದೀನಿ, ನನ್ನನ್ನು ಜನ ನೋಡ್ತಾ ಇದ್ದಾರೆ, ಇದು ಯಾವುದು ಅವ್ರ ಮನಸ್ಸಿನಲ್ಲಿ ಇರೋದೇ ಇಲ್ವಂತೆ. ಒಟ್ಟಿನಲ್ಲಿ ಅವ್ರಿಗೆ ಹೊರ ಜಗತ್ತಿನ ಪರಿವೇ ಇರಲ್ವಂತೆ. ಅವ್ರಿಗೇನು ಇದ್ದಕ್ಕಿದ್ದಾಗೆ ಒಂದು ಸಿಗ್ನಲ್ ಸಿಕ್ಕಾಗತ್ತಂತೆ. ಆಗ ಈಗ ನಾನೇನ್ ಮಾಡಿದ್ನೋ ಅದು ತಾನಾಗೆ ಆಗ್ಬಿಡುತ್ತೆ, ಇದೆಲ್ಲ ದೇವರ ದಯೆ ಅಂತಾರೆ ಪ್ರವೀಣ್ ಕುಮಾರ್. ವಾವ್, ಎಂತ ಮಾತಲ್ವಾ? ಎನಿವೇಸ್ ಪ್ರವೀಣ್ ಕುಮಾರ್, ನಿಮ್ಮ ಈ ಸಾಧನೆ ಬಗ್ಗೆ ನಮಗೆ ಹೆಮ್ಮೆ ಇದೆ. ಶಬಾಷ್ ಪ್ರವೀಣ್ ಕುಮಾರ್, ಶಬಾಷ್ ಇಂಡಿಯಾ.